ಕೃಷ್ಣಮೂರ್ತಿ ಅಷ್ಟಕದ 5ನೇ ಶ್ಲೋಕದಲ್ಲಿ. ಈ ಪ್ರಾಜೆಕ್ಟ್ ಏನಂದರೆ ಫಾರ್ಮ್ ಅಥವಾ ಈ ಕೃಷಿ ಇರುತ್ತಲ್ಲ ಅಲ್ಲಿಗೆ ಪ್ರಾಣಿಗಳು ಬಂದ್ಬಿಟ್ಟು ಅದನ್ನು ಹಾಳು ಮಾಡೋಕ್ಕೆ ನೋಡಿದಾಗ ಇದು ಈ ಸೆನ್ಸರು ಅದನ್ನು ಸೆನ್ಸ್ ಮಾಡಿಬಿಟ್ಟು ಇದು ಆ ಹೊಲದ ಸುತ್ತಾ ಇರುತ್ತೆ. ಅವಾಗ ಏನಾದರೂ ಮಧ್ಯ ಬಂದರೆ ಅಥವಾ ಪ್ರಾಣಿಗಳು ಒಳಗಡೆ ಬಂದಾಗ ಅದು ಡಿಟೆಕ್ಟ್ ಮಾಡಿಬಿಟ್ಟು ಈ ಗನ್ನನ್ನು ಶೂಟ್ ಮಾಡುತ್ತೆ, ಅಂದರೆ ಸೌಂಡ್ ಮಾಡುತ್ತೆ. ಅವಾಗ ಅದು ಹೆದರಿಕೊಂಡು ಹೋಗುತ್ತೆ. ಶಬ್ದ ಹೆದರುತ್ತೆ, ಅದಕ್ಕೇನು ಅಪಾಯ ಹಾಕಿದ್ರು ಏನೇನೋ ನಿಮ್ಮ ಡೆಮೋ ತೋರಿಸ್ಬೋದು. ಈ ಶಬ್ದದಿಂದ ಪ್ರಾಣಿಗಳು ಈ ಶಬ್ದದಿಂದ ಭಯ ಪಡ್ಕೊಂಡು ಹೋಗುತ್ತೆ. ಅದು ಇವಾಗ ನಮ್ಗೆಲ್ಲರೂ ಸೆನ್ಸ್ ಮಾಡ್ತಿದೆ. ಇದು ಅಲ್ಟ್ರಾಸೌಂಡ್ ವೇವ್ಸ್ನ ಕಳಿಸುತ್ತೆ. ಮನುಷ್ಯರು ಅಲ್ಟ್ರಾಸೌಂಡ್ ವೇವ್ನ ತತ್ವಕ್ಕೆ 15ನೇ ಅಧ್ಯಾಯ ಇದ್ದು 12ನೇ ಶ್ಲೋಕ ಯಾವುದು? ಶ್ರೀ ಗುರುಭ್ಯೋ ನಮಃ. ಯದಾ ನಿತ್ಯಗತಂ ತೇಜಃ ಜಗದ್ಭಾಸಯತೆಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿದ್ಧಿ ಮಾಮಕಂ. ಯತಂತೋ ಯೋಗಿನಶ್ಚೈನಂ ಪಶ್ಯನ್ತ್ಯಾತ್ಮನ್ಯವಸ್ಥಿತಂ ಯತಂತೋಪ್ಯಕೃತಾತ್ಮಾನಃ ನೈನಂ ಪಶ್ಯನ್ತ್ಯಚೇತಸಃ. ಈ ತತ್ವ ಅಂದರೆ ಈ ಪ್ರಾಜೆಕ್ಟಲ್ಲಿರುವ ಈ ಸೆನ್ಸರ್ಗಳು ನಮ್ಮ ಇಂದ್ರಿಯಗಳ ಥರ, ಒಳಗಿನ ಮೈಕ್ರೋ ಕಂಟ್ರೋಲರ್ ಅಥವಾ ಚಿಪ್ ಇರೋದು ನಮ್ಮ ಬುದ್ಧಿ ಥರ, ಮತ್ತು ಅದರಲ್ಲಿರೋ ಎಲೆಕ್ಟ್ರಿಕ್ ಕನೆಕ್ಟು ಪ್ರಾಣ ಅಂತ ನಾವು ಹೇಳ್ತೀವಿ. ಸೊ ಇವಾಗ ಇದನ್ನು ನಾವು ಅದಕ್ಕೆ ಹೆಂಗೆ ರಿಲೇಟ್ ಮಾಡಿದ್ದೀವಿ ಅಂದರೆ, ಇವಾಗ ಇದು ನನ್ನ ಕೈ ಆದರೆ ಅದು ನಾನಲ್ಲ. ಸೊ ಹಾಗೆ ಇದೆಲ್ಲದು ಇದು ಪ್ರಾಜೆಕ್ಟ್, ಆದರೆ ಬರೀ ಅದಿದ್ರೆ ಪ್ರಾಜೆಕ್ಟ್ ಆಗಲ್ಲ. ಸೊ ಅದಕ್ಕೆ ಒಬ್ಬರು ಕೋಡ್ ಮಾಡಬೇಕು, ಇನ್ನೊಬ್ರು ವಯರ್ಸ್ ಎಲ್ಲ ಕನೆಕ್ಟ್ ಮಾಡಿ ಇಡಬೇಕು. ಸೊ ನಾವು ಆತ್ಮನ ಏನು ಅಂತ ಇವಾಗ ನಾವು ಹೇಳೋಕ್ಕಾಗಲ್ಲ, ಯಾಕೆಂದರೆ ಅದು ತುಂಬ ಅಧ್ಯಯನ ಮತ್ತು ಪಾಂಡಿತ್ಯ ಬೇಕು. ಸೊ ನಾವೇನು ಹೇಳ್ಬೋದು ಅಂದರೆ, ಒಂದು ಎಕ್ಸಾಂಪಲ್ ಥರ ಇದಕ್ಕೇನು ಕೋಡ್ ಮಾಡೋರು ಮತ್ತು ಅದನ್ನೆಲ್ಲ ವಯರ್ಸ್ ಎಲ್ಲ ಕನೆಕ್ಟ್ ಮಾಡೋರು ಆತ್ಮ ಅಂತ ಹೇಳ್ಬೋದು. ಶಿಕ್ಷಣ ಹಿಂದಿನೆಲ್ಲ ಹಿಂದೆ ವರ್ಷ. ಧನ್ಯವಾದಗಳು.